ವಿದ್ಯಾರ್ಥಿಗಳೇ, ಈಗ ನೀವು ಈ ಗಣಿತ ನಿಮ್ಮ ಸ್ಕ್ರೀನ್ದಾಗ ಬಂದಾಗ ಮ್ಯೂಟ್ ಮಾಡಿರಿ. ಮ್ಯೂಟ್ ಮಾಡಿ ನೀವು ಬರ್ತಿದ್ದರೆ ಬಿಡಿಸ್ರಿ. ಬಿಡಿಸೋದು ಆದಿಂದ ಮ್ಯೂಟ್ ತೆಗೀರಿ. ಬಂದ ಜೋಶಿ ಸರ್ ತಿಳಿಸ್ತಾರೆ. ನವೋದಯ 2017 ಪ್ರಶ್ನೆ ನಂಬರ್ 61. ಇದನ್ನು ನೀವು ಸರಿಯಾಗಿ ನೋಡ್ಕೊಂಡು ಬಿಡಿಸ್ರಿ. ಮ್ಯೂಟ್ ಮಾಡಿರಿ. ಈಗ ಮ್ಯೂಟ್ ಮಾಡಿ ಬಿಡಿಸ್ರಿ. ಬಿಡಿಸೋದಾದ್ರೆ ವಿಡಿಯೋ ಆನ್ ಮಾಡಿ. ಬಿಡಿಸೋದಾಗೋ ತನಕ ವಿಡಿಯೋ ನೀವು ಮ್ಯೂಟ್ ತೆಗಿಯಬೇಡ್ರಿ. ಓಕೆ, ನೀವು ಬಿಡಿಸಿರಿ ಅಂತ ತಿಳ್ಕೊಂಡು ಬೋರ್ಡ್ ಕಡೆ ನೋಡ್ರಿ. ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ. 2017 ಪ್ರಶ್ನೆ ನಂಬರ್ 61. ಒಬ್ಬನು ಒಂದು ಸ್ಕೂಟರ್ ಅನ್ನು ₹47,000ಗಳಿಗೆ ಕೊಂಡುಕೊಂಡನು. ₹3,000 ಅದರ ದುರಸ್ತಿಗಾಗಿ ಖರ್ಚು ಮಾಡಿದನು. ಅವನು ಅದನ್ನು ₹52,000ಗಳಿಗೆ ಮಾರಿದನು. ಅವನಿಗೆ ಸಿಕ್ಕಿದ ಲಾಭ ನಷ್ಟ ಶೇಕಡ ಎಷ್ಟು ಅಂತ. ಮೊದಲ ರೀತಿ ಪ್ರಕಾರ ಗಣಿತ ಕಲಿಬೇಕು. ಮೊದಲು ಹಚ್ಕೊಟ್ಟು ನೋಡ್ರಿ. ಈಗ ಕೊಂಡ ಬೆಲೆ ಮೊದಲು ತಿಳ್ಕೋಬೇಕು. ನೋಡ್ರಿ, ಸರಿಯಾಗಿ ನೋಡ್ರಿ. ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ. ಕೊಂಡ ಬೆಲೆ ಬರೋಬ್ಬರಿ ಎಷ್ಟು? ₹47,000. ನೋಡ್ರಿ, ನೆನ್ಪಿಟ್ಕೊಳ್ರಿ. ದುರಸ್ತಿ ಖರ್ಚು ನೋಡ್ರಿ. ದುರಸ್ತಿಗಾಗಿ ಖರ್ಚು ಬರೋಬ್ಬರಿ ₹3,000. ಇದನ್ನು ನೀವು ನೆನ್ಪಿಟ್ಕೋರಿ. ಮಾರಾಟದ ಬೆಲೆ ಬರೋಬ್ಬರಿ ಎಷ್ಟು? 52,000 ಮಾರಾಟದ ಬೆಲೆ. ಇಲ್ಲೇ ಇವೆರಡೂ ಕೂಡಿಸಿದ್ರೆ ಕೊಂಡ ಬೆಲೆ ಪ್ಲಸ್ ರಿಪೇರಿ ಖರ್ಚು ಎರಡೂ ಕೂಡಿಸಿದಾಗ ಅದಕ್ಕಿಂತಲೂ ಮಾರಾಟದ ಬೆಲೆ ದೊಡ್ಡದಾಯಿತು ಅಂತಂದ್ರೆ ನೀವು ಅದನ್ನು ಶೇಕಡ ಲಾಭ ಎಷ್ಟು ಅಂತ ಬರ್ಕೋಬೇಕು. ನೋಡ್ರಿ, ಇನ್ನೊಂದ್ಸಲ ಲಕ್ಷ ಕೊಟ್ಟು ನೋಡ್ರಿ. ನೀವು ಇಲ್ಲೇ ಕೊಂಡ ಬೆಲೆ ಎದುರಾಗ ಬರ್ತದ ಅಂತಂದ್ರೆ ಕೊಂಡ ಬೆಲೆ ಪ್ಲಸ್ ದುರಸ್ತಿ ಖರ್ಚು ಕೂಡಿಸಿದಾಗ ಇದಕ್ಕೆ ಒಟ್ಟು ಕೊಂಡ ಬೆಲೆ ಅಂತ ಅದಕ್ಕೆ. ಈ ಒಟ್ಟು ಕೊಂಡ ಬೆಲೆ ಎಷ್ಟಾಗ್ತದೆ ನೋಡ್ರಿ. 47,000 3,000 50,000 ಆಯ್ತು. 50,000ಕ್ಕಿಂತಲೂ ಮಾರಾಟದ ಬೆಲೆ ಏನಾಯ್ತು? 52,000 ಆಯ್ತು. ಅದಕ್ಕೆ ಏನು ಬರ್ಕೋಬೇಕು? ಈಗ ಶೇಕಡ ಲಾಭ ಬರೋಬ್ಬರಿ ಎಷ್ಟು ಅಂತ ಬರ್ಕೋಬೇಕು. ಈ ಮೊದಲ ಸಂಗತಿಗಳು ನಿಮಗೆ ತಿಳಿದಿರಬೇಕು. ನೋಡಿ, ಇನ್ನೊಂದ್ಸಲ ತಿಳಿಸಿ ಹೇಳ್ತಾನೆ ಇದನ್ನ. ಒಂದ್ಸಲ ಗಣಿತ ಹೇಳಾಗ ನೀವು ಲಕ್ಷ್ಯ ಕೊಟ್ಟು ನೋಡಿಬಿಟ್ರಿ ಯಾವುದೂ ಬಿರಿಲ್ಲ. ಆ ಸಂಗತಿಗಳನ್ನ ನಾ ಪರ್ಟಿಕ್ಯುಲರ್ ತೋರಿಸ್ತೀನಿ. ಅದನ್ನ ನೀವು ನೋಡ್ಬೇಕು. ಗಣಿತ ತಿಳಿಸಾಗ ಬೋರ್ಡ್ ಕಡೆ ನೋಡ್ಬೇಕು. ಈಗ ನಾ ಹೇಳೋದು ಏನು ಮೊದಲು ನೀವು ಸರಿಯಾಗಿ ತಿಳ್ಕೊರಿ. ಕೊಂಡ ಬೆಲೆ ಮೊದಲು ಬರ್ಕೋಬೇಕು. ಎಷ್ಟು ಕೊಂಡ? ನಾವ ₹47,000 ಕೊಂಡ. ದುರಸ್ತಿಗಾಗಿ ಎಷ್ಟು ಖರ್ಚು ಮಾಡಿದ? ₹3,000 ಮಾಡಿದ. ಎಷ್ಟಕ್ಕೆ ಮಾರಾಟ ಮಾಡಿದ? ₹52,000 ಮಾರಿದ. ಇದು ಲಾಭದನೋ ಹಾನಿಯದನೋ ಕಂಡುಹಿಡಿಬೇಕಾದ್ರೆ ಇದಕ್ಕೆ ಒಟ್ಟು ಕೊಂಡ ಬೆಲೆ ಅಂತಾರೆ. ಒಟ್ಟು ಕೊಂಡ ಬೆಲೆ ಅಂದ್ರೆ ಏನು? ಕೊಂಡ ಬೆಲೆ ಪ್ಲಸ್ ದುರಸ್ತಿಗಾಗಿ ಖರ್ಚು ಎಷ್ಟು ಮಾಡಿ ಅನ್ನೋದು ಕೂಡಿಸಿದ್ರೆ ಏನಾಗ್ತದೆ? ಒಟ್ಟು ಕೊಂಡ ಬೆಲೆ ಬರ್ತದೆ. ಒಟ್ಟು ಕೊಂಡ ಬೆಲೆ ಏನಾಯ್ತು? 50,000 ಆಯ್ತು. 50,000 ಆಗ್ಯದಂದ್ರೆ ಮಾರಾಟದ ಬೆಲೆಗಿಂತಲೂ ಒಟ್ಟು ಕೊಂಡ ಬೆಲೆ ಚಿಕ್ಕದಾಯಿತು. ಆವಾಗ ನೀವೇನು ಬರಬೇಕು? ಶೇಕಡ ಲಾಭ ಬರೋಬ್ಬರಿ ಎಷ್ಟು ಅಂತ ಬರ್ಬೇಕು. ಇನ್ನು ರೀತಿ ಪ್ರಕಾರ ತಿಳಿಸ್ತಾನೆ. ಒಟ್ಟು ಕೊಂಡ ಬೆಲೆ ಬರೋಬ್ಬರಿ ಇದು ನೆನ್ಪಿಟ್ಕೋರಿ. ಒಟ್ಟು ಕೊಂಡ ಬೆಲೆ ಮಾಡ್ಕೊಳ್ಳಿಕ್ಕೆ ಬೇಕು. ರಿಪೇರಿ ಖರ್ಚು ಮಾಡ್ತಾರೆ. ಒಟ್ಟು ಕೊಂಡ ಬೆಲೆ ಮಾಡ್ಕೊಳ್ಳೇಬೇಕು. ಕೊಂಡ ಬೆಲೆ ಪ್ಲಸ್ ಖರ್ಚು, ರಿಪೇರಿ ಖರ್ಚು, ಸಾಗಿಸುವ ಖರ್ಚು, ಬಣ್ಣ ಹಚ್ಚಿದ ಖರ್ಚು ಎಲ್ಲ ಬಂತು. ಖರ್ಚು ಎಷ್ಟದಾಗ? ಕೊಂಡ ಬೆಲೆ 47,000 ಅದ. 47,000 ಖರ್ಚು ಎಷ್ಟು ಮಾಡ್ಯಾನ? 3,000 ಮಾಡ್ಯಾನ. ಎಷ್ಟಾಯ್ತು ನೋಡ್ರಿ? 50,000 ಆಯ್ತು. ಕೊಂಡ ಬೆಲೆ ಎಷ್ಟಾಯ್ತು? 50,000 ಆಯ್ತು. ಮಾರಾಟದ ಬೆಲೆ ಎಷ್ಟದ? 52,000 ದೊಡ್ಡದಾಗ್ಯದ. ಲಾಭ ಬರೋಬ್ಬರಿ ಮಾರಾಟದ ಬೆಲೆ ಮೈನಸ್ ಒಟ್ಟು ಕೊಂಡ ಬೆಲೆ ಅಂದ್ರೂ ಒಂದೇ, ಕೊಂಡ ಬೆಲೆ ಅಂದ್ರೂ ಒಂದೇ. ಮಾರಾಟದ ಬೆಲೆ ಎಷ್ಟದ? 52,000 ಕೊಂಡ ಬೆಲೆ 50,000.
50,000 ಎಷ್ಟಾಯ್ತು ಲಾಭ? 2,000 ರೂಪಾಯಿ ಲಾಭ ಆಯ್ತು. ನೋಡಿ, ಇದನ್ನ ನೀವು ಸೂತ್ರದ ಸಹಾಯದಿಂದ ಮಾಡೋದಕ್ಕಿಂತಲೂ ರೀತಿ ಪ್ರಕಾರ ತಿಳಿಸ್ತಾನ. ಅದು ಕೊಂಡೆ ಬೆಲೆಗೆ ಲಾಭ ಇರ್ತದ, ಕೊಂಡೆ ಬೆಲೆಗೆ ಹಾನಿ ಇರ್ತದೆ. ಇದು ನೆನ್ಪಿಟ್ಕೋಬೇಕು. ಸೂತ್ರದ ಪ್ರಕಾರ ಬೇಕಾದಂಗೆ ಬರ್ತದ. ಅದು ಸೂತ್ರದ ಪ್ರಕಾರ 100 ಗುಂಡ್ಲೆ ಲಾಭ ಸರ್ವಸ್ ಬಾಗಿಲೆ ಕೊಂಡೆ ಬೆಲೆ. ಅದು ನೀವೇ ಸೂತ್ರವನ್ನು ಬರಿಬಹುದು, ನೀವೇ ಸೂತ್ರ ಬರಿಬಹುದು. ನೋಡ್ರಿ, ನಾ ಹೇಳ್ತಾನೆ, ಕೊಂಡೆ ಬೆಲೆಗೆ ಲಾಭ ಇರ್ತದ, ಕೊಂಡೆ ಬೆಲೆಗೆ ಹಾನಿ ಇರ್ತದ. ನೆನ್ಪಿಟ್ಕೋಬೇಕು. ಕೊಂಡೆ ಬೆಲೆ ಎಷ್ಟದ? 50,000 ರೂಪಾಯಿಗೆ 50,000 ರೂಗೆ 2,000 ರೂಪಾಯಿ ಲಾಭ. ಶೇಕಡ ಅಂದ್ರೆ ಎಷ್ಟು ಹಚ್ಕೋಬೇಕು? 100ಕ್ಕೆ ಬರೋಬ್ಬರಿ ಎಷ್ಟು? 100 ರೂಪಾಯಿಗೆ ಎಷ್ಟು? 50,000 ಕೊಂಡ ಬೆಲೆಗೆ ಎಷ್ಟು ಇರ್ತದೆ? 2,000 ರೂಪಾಯಿ ಲಾಭ ಇರ್ತದೆ. 50,000 ರೂಗೆ 2,000 ರೂಪಾಯಿ ಲಾಭ ಆಯ್ತು. 100 ರೂಪಾಯಿಗೆ ಎಷ್ಟಾಯ್ತು? ನೀವು ಲೆಕ್ಕ ಅರ್ಥ ಮಾಡ್ಕೋಬೇಕು. ಅಥವಾ ಇದನ್ನ ಕೊಂಡ ಬೆಲೆ ಹಿಂಗೆ ಬರ್ಕೋರಿ, ಬೇಕಾದ್ರೆ ಹಿಂಗೆ ಬರ್ಕೋರಿ, ಅದನ್ನೂ ನಡೀತದ. ನೋಡಿ, ಹಿಂಗೆ ನಿಮಗೂ ತಿಳಿಬೇಕಲ್ಲ. ನೋಡಿ, 50,000 ತಪ್ಪಿಲ್ಲ. ಅದು 50,000 ಕೊಂಡ ಬೆಲೆಗೆ ಎಷ್ಟು ಲಾಭ? 2,000 ರೂಪಾಯಿ ಲಾಭ. ಹಿಂಗೆ ಬರ್ಕೋರಿ. ಶೇಕಡ ಅಂದ್ರೆ ಏನು? 100 ರೂಪಾಯಿ ಕೊಂಡ ಬೆಲೆಗೆ ಲಾಭ ಬರೋಬ್ಬರಿ ಎಷ್ಟು? ನೋಡ್ರಿ, ಈಗ ಬರ್ತದ ನೋಡಿ ಸೂತ್ರ. 100 ಗುಂಡ್ಲೆ ಲಾಭ, 100 ಗುಂಡ್ಲೆ ಲಾಭ. ನೋಡ್ರಿ, ಬಂತಿಲ್ಲ? 2,000 ರೂಪಾಯಿ ಲಾಭ ಆಯ್ತು. ಕೊಂಡ ಬೆಲೆ ಇದಕ್ಕೇನಂತಾರೆ? ಕೊಂಡ ಬೆಲೆ 50,000 ರೂಪಾಯಿ. ಬರೋಬ್ಬರಿ 1 2 3, 1 2 3. ಈ ಪೂಜೋತು ಈ ಪೂಜೋ 5 1 5 2 2 4 ಶೇಕಡ ಅಲ್ಲ. ಯಾವಾಗಲಾದ್ರೂ ಶೇಕಡ ಚಿಹ್ನೆ ಹಾಕೋದು ಮರಿಬೇಡ್ರಿ. ಆದ್ದರಿಂದ ಉತ್ತರ ಎಷ್ಟು? 4 ಶೇಕಡ ಲಾಭ. ಉತ್ತರ ಸಂಖ್ಯೆ ಎಲ್ಲದ ನೋಡ್ರಿ, ಹುಡುಕಿ. ಶೇಕಡ 4 ಲಾಭ. ಉತ್ತರ ಸಂಖ್ಯೆ ಎ. ಇದೇ ಸೂತ್ರ. 100 ಗುಂಡ್ಲೆ ಲಾಭ ಸರ್ವಸ್ ಬಾಗಿಲೆ ಕೊಂಡ ಬೆಲೆ. ಇದು ಸೂತ್ರದಿಂದ ಮಾಡೋದು. ಈ ಸೂತ್ರಕ್ಕಿಂತಲೂ ಮೊದಲ ರೀತಿ ಗುರುತಿರ್ಬೇಕು. ನೀವು ಗಣಿತದ ರೀತಿ ಗುರುತಾಯಿತು ಅಂತಂದ್ರೆ ನೀವು ಏನು ಮಾಡ್ತೀರಿ? ಈಸಿಯಾಗಿ ನೀವು ಲಾಭಾನಿ ಲೆಕ್ಕಗಳನ್ನು ಬಾಯಿಲೇನೆ ಮಾಡ್ಬೋದು. ಇನ್ನೊಂದ್ಸಲ ನೋಡ್ರಿ, ನಾ ತಿಳಿಸ. ಕೊಂಡ ಬೆಲೆ 47,000, ದುರಸ್ತಿಗಾಗಿ ಖರ್ಚು 3,000, ಮಾರಾಟದ ಬೆಲೆ ಬರೋಬ್ಬರಿ 52,000, ಲಾಭ ಬರೋಬ್ಬರಿ ಎಷ್ಟು? ಒಟ್ಟು ಕೊಂಡ ಬೆಲೆ ತಕ್ಕೋಬೇಕು. ಮೊದಲು ಏನು ತಕ್ಕೋಬೇಕು? ಒಟ್ಟು ಕೊಂಡ ಬೆಲೆ. ಒಟ್ಟು ಕೊಂಡ ಬೆಲೆ ಕೊಂಡ ಬೆಲೆ ಪ್ಲಸ್ ಖರ್ಚು 47,000, ಅದಕ್ಕೆ 3,000, 50,000 ಆಯ್ತು. ಲಾಭ ಬರೋಬ್ಬರಿ ಮಾರಾಟದ ಬೆಲೆ ದೊಡ್ಡದಾಗ್ಯದ, ಮಾರಾಟದ ಬೆಲೆ ಮೈನಸ್ ಕೊಂಡ ಬೆಲೆ 52,000 ಮೈನಸ್ 50,000 ಬರೋಬ್ಬರಿ 2,000 ರೂಪಾಯಿ ಲಾಭ. 50,000 ರೂಪಾಯಿ ಕೊಂಡ ಬೆಲೆಗೆ 2,000 ರೂಪಾಯಿ ಲಾಭ. 100 ಕೊಂಡ ಬೆಲೆಗೆ ಎಷ್ಟು? ಇದೇ ಶೇಕಡ. ನೋಡಿ, ಹಿಂಗೆ ರೀತಿ ಪ್ರಕಾರ ಗಣಿತ ಕಲಿಯೋದ್ರಿಂದ ನೀವು ಬಾಯಲ್ಲಿ ಆಮೇಲೆ ಮಾಡ್ಬೋದು. ನೋಡಿ, ಎಷ್ಟು ಮಾತ್ರ ಶೇಕಡ. ಇನ್ನು ಇದನ್ನು ಬಾಯಲ್ಲಿ ಹೆಂಗೆ ಮಾಡಬೇಕು ಅನ್ನೋದು ನಿಮಗೆ ನಾ ತಿಳಿಸ್ತೇನೆ. ಈಗ ಎಷ್ಟದ? 47,000, 3,000 ಎಷ್ಟಾಯ್ತು? 50,000. 50,000ಕ್ಕಿಂತಲೂ ಇದು ಎಷ್ಟು ಹೆಚ್ಚಾಗ್ಯದ? 2,000 ಆಗ್ಯದ. 50,000ಕ್ಕೆ 2,000, 100ಕ್ಕೆ ಎಷ್ಟು? ಇಷ್ಟು ಕಚ್ಚಾದ ಟ್ರಿಕ್ಸ್ನಾಗೆ ಮಾಡ್ಬೋದು ನೀವು. ಇಷ್ಟೆಲ್ಲ ನೋಡೋದೇ ಬಿಡಿಸೋದು ಕೂಡಬಾರ್ದು. ಇಲ್ಲಿ ನಾ ವೇಗವಾಗಿ ತೋರಿಸ್ತೇನೆ. ನೋಡ್ರಿ, ಈಗ ವೇಗವಾಗಿ ಟ್ರಿಕ್ಸ್ ಹಾಕಿದ್ ನೋಡ್ರಿ. ನಾ ಇಲ್ಲಿ 47,000 ಕೊಂಡಾನ, 3,000 ರೂಪಾಯಿ ಖರ್ಚು ಮಾಡ್ಯಾನಂದ್ರೆ ಎಷ್ಟಾಯ್ತು? 50,000. ಮಾರ್ಯಾನ ಎಷ್ಟಕ್ಕೆ? 52,000. 2,000 ರೂಪಾಯಿ ಹೆಚ್ಚಿಗೆ ಆಯ್ತು. ಅವಾಗ ಏನು ಮಾಡಬೇಕು? 2,000 ರೂಪಾಯಿ ಹೆಚ್ಚಾಗ್ಯದಲ್ಲ, ಶೇಕಡ ಕೇಳ್ಯಾನಂದ್ರೆ ಏನು ಮಾಡ್ಬೇಕು? ನೋಡು, ಇಲ್ಲಿ 50,000ಕ್ಕೆ ಎಷ್ಟು? 50,000 ಏನದು? ಇದು ಕೊಂಡ ಬೆಲೆ. ಈ 50,000 ರೂಪಾಯಿ ಕೊಂಡ ಬೆಲೆ ತಾಳಿಗೆ ಇಟ್ಕೋಬೇಕು. ಆಮೇಲೆ ಇಲ್ಲಿ 100 ಗುಂಡ್ಲೆ ಲಾಭ ಎಷ್ಟಾಗ್ಯದ? ಅಲ್ಲಿ 2,000 ಅಂತ ಮಾಡ್ಕೊಂಡ್ರಲ್ಲ, 2,000 ರೂಪಾಯಿ ಲಾಭ ಇಟ್ಟು ಬಿಡ್ರಿ. ನೋಡ್ರಿ, ಇನ್ನೊಂದು 0. ನೋಡ್ರಿ, ಈಗ 100 ಇಟ್ಕೋರಿ. 100 ಗುಂಡ್ಲೆ 2,000 ರೂಪಾಯಿ ಲಾಭ ಬಂದದ. 2,000 ರೂಪಾಯಿ ಲಾಭ ಇಲ್ಲಿ ಇಟ್ಕೊಂಡು ಬಿಡ್ರಿ. ಕೊಂಡ ಬೆಲೆ ಇಟ್ಟು ಬಾಗಿಸಿ ಬಿಡ್ರಿ. ನೋಡ್ರಿ, ಎಷ್ಟು ಸರಳ ಬರ್ತದೆ ಇದು.
ನೋಡಿ 1 2 3 1 2 3 ಈ 0 ಈ 0 5 ಒಂದಲೆ 5 ಎರಡಲೆ 2 ಎರಡಲೆ 4 ಇದು ಬಯಲೆ ಲಾಭ ಅನ್ನೋದು ತಿಳ್ಕೊಬೇಕು ನೀವು. ನೋಡಿ ಎಷ್ಟು ಸರಳ ಅದ ನೋಡ್ರಿ ಇದು ಟ್ರಿಕ್ಸ್. ಟ್ರಿಕ್ಸ್ ಅನ್ನ ಸರಿಯಾಗಿ ತಿಳ್ಕೊಬೇಕು ನೀವು. ಹೆಂಗೆ ಅಷ್ಟ್ರಾಗೆ ಪ್ರಶ್ನೆ ಹೊಂಟು ಹೋಗ್ಬಿಡ್ತು. ಇದನ್ನ ರೀತಿ ಕಲಿಬೇಕು ನೀವು. 47,000 3,000 ಖರ್ಚು ಕೂಡ್ಸೋಣ 50,000 50,000ಕ್ಕೆ 50,000 ಕಳೀದು ಇದ್ರಾಗ 2,000 ಆಯ್ತು. 50,000ಕ್ಕೆ 2,000 ಆದ್ರೆ ಹೆಂಗೆ ಬರ್ಬೇಕಿಲ್ಲ 50,000 ತಾಳು ಬರ್ಕೋಬೇಕು. 50,000ಕ್ಕೆ 2,000 ರೂಪಾಯಿ ಲಾಭ. ಅದ್ರ 100ಕ್ಕೆ ಎಷ್ಟು ಮುಗೀತು. ನೀವು ಮುಂದಿನ ಮಾದರಿ ನೀವು ಹಿಂಗೆ ಇದನ್ನು ಈ ಟ್ರಿಕ್ಸನ್ನು ನಾ ಇಟ್ಟಿರ್ತೇನೆ, ನೀವು ಬೆಂದ ಇಟ್ಟಿರ್ತಾನ. ಇದನ್ನು ಹೆಂಗೆ ಅರ್ಥ ಮಾಡ್ಕೊಂಡ್ರಿ ಅಂದ್ರೆ ಮೊದಲು ಇದನ್ನು ಕಲೀರಿ, ಆಮೇಲೆ ಅದನ್ನು ನೀವು ಪೇಪರ್ದಾಗ ಯೂಸ್ ಮಾಡ್ರಿ. ಟ್ರಿಕ್ ಅಂತಾರೆ ಅದಕ್ಕೆ. ತಿಳಿತಲ್ಲ? ಚೆನ್ನಾಗಿ ಇನ್ನೊಂದ್ಸಲ ವಿಡಿಯೋ ಪ್ಲೇ ಮಾಡಿ ನೋಡ್ರಿ. ವಿಡಿಯೋ ದೊಡ್ಡದಾಗಬಾರ್ದು. ಥ್ಯಾಂಕ್ ಯು. ಬಾಯ್.